ನಮ್ಮ ಹಿರಿಯರು ಒಂದು ಪ್ಯಾಕೇಜ್ ಥರ ನಮಗೆ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಆದರೆ ನಾವು ಅದನ್ನೆಲ್ಲ ಮೂಟೆ ಕಟ್ಟಿ ಎಸ್ಬಿಟ್ಟಿದ್ದೀವಿ. ನಮಗೆ ಅಲ್ಝೈಮರು ಇತ್ತೀಚೆಗೆ ಏನಕ್ಕೆ ಜಾಸ್ತಿ ಆಗ್ತಾ ಇದೆ ಅಂದರೆ, ಮೊದಲನೇದು ಲೋನ್ಲಿನೆಸ್. ಮೊದಲೆಲ್ಲ ಒಟ್ಟು ಕುಟುಂಬ ಇರ್ತಾ ಇತ್ತು. ಒಟ್ಟು ಕುಟುಂಬ ಅಂದರೆ ಬಹಳಷ್ಟು ಜನ ಮನೇಲಿರೋರು ಹಿರಿಯರಿಗೆ ತಲೆ ಕೆರ್ಕೊಳ್ಳೋಕ್ಕೆ ಪುರ್ಸೊತ್ತಿರ್ತಾ ಇರಲಿಲ್ಲ. ಎಲ್ಲ ಕೆಲಸ ಎಂಗೇಜು. ಮೊಮ್ಮಕ್ಕಳಿಗೆ ಎಲ್ಲ ಮೊಮ್ಮಕ್ಕಳ ಡ್ಯೂಟಿ ಸಂಪೂರ್ಣ ಹಿರಿಯರೇ ನೋಡ್ಕೊತಾ ಇದ್ದಿದ್ದು. ಕತೆ ಹೇಳೋದು, ಊಟ ಮಾಡಿಸೋದು ಎಲ್ಲದೂ ಮಾಡ್ತಿದ್ರು. ನಿಮ್ಮ ಮೆದುಳನ್ನ ನೀವು ಎಷ್ಟು ಆ್ಯಕ್ಟಿವ್ ಆಗಿಟ್ಟಿರ್ತೀರಾ ಅಷ್ಟು ನಿಮ್ಮಲ್ಲಿ ಈ ಮರೆಗುಳಿತನ. ಈಗ ಇದು ಅಲ್ಝೈಮರ್ ಬರೋದು ಅಮೆಲಾಯ್ಡ್ ಪ್ಲೇಕ್ಸ್ ಅಂತ ಪ್ರೋಟೀನ್ಗಳು ಡೆಪಾಸಿಟ್ ಆಗುತ್ತೆ. ಡೆಪಾಸಿಟ್ ಆಗಿ ನಿಮ್ಮ ನ್ಯೂರಾನ್ಸ್ನ ನಾಶ ಮಾಡೋಂಥದ್ದು. ಯಾವಾಗ ನೀವು ಚುರುಕಾಗಿ ಚಟುವಟಿಕೆಯಿಂದ, ಅದು ಮೆದುಳಿಗೆ ಚಟುವಟಿಕೆ ಕೊಡ್ತೀರಾ, ಅದು ಡೆಪಾಸಿಟ್ ಆಗೋದಿಲ್ಲ. ಮಕ್ಕಳ ಜೊತೆ ಮೊಮ್ಮಕ್ಕಳ ಜೊತೆ ಅವರೆಲ್ಲ ಅವ್ರಿಗೆ ಗಳಿಪಟ ಮಾಡ್ಕೊಡೋದು, ಆಟ ಆಡ್ಸೋದು ಎಲ್ಲ ಮಾಡೋದು, ಕತೆ ಹೇಳೋದಿದೆಯಲ್ಲ, ಜ್ಞಾಪಿಸ್ಕೋಬೇಕಾದ್ರೆ ಮೆದುಳು ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ. ನೀವು ಹಳೇದನ್ನ ಯೋಚನೆ ಮಾಡ್ತಾ ಇರ್ತೀರ. ಹರಿಶ್ಚಂದ್ರನ ಕತೆ ಅಂದಾಗ ಅವನ ಹೆಂಡತಿ ಹೆಸರು ಚಂದ್ರಮತಿ, ಅದೆಲ್ಲ ರಿಕಾಲ್ ಮಾಡಬೇಕಲ್ಲ, ಮೆದುಳಿಗೆ ಇವೆಲ್ಲ ಆ್ಯಕ್ಟಿವೇಶನ್ ಮಾಡೋಂಥದ್ದು. ಸೊ ಅದನ್ನು ಮಾಡ್ತಾಯಿದ್ರು ಆ್ಯಕ್ಟಿವಿಟಿ. ಇದ್ರ ಜೊತೆಗೆ ಪದಬಂಧ, ಪಝಲ್, ಚದುರಂಗ, ಚೆಸ್ ಆಡೋದು, ಈ ಥರ ಮೆದುಳಿಗೆ ಆ್ಯಕ್ಟಿವಿಟಿ ಕೊಡೋ ಅಂತಹ ಕೆಲಸನ ನೀವು ಹೆಚ್ಚು ಮಾಡ್ತಾ ಬಂದರೆ ಈ ಥರದ ಅದು ನ್ಯೂರೋ ಡಿಜನರೇಷನ್ನು ಕಮ್ಮಿ ಆಗುತ್ತೆ.